ಹರಿ ಓಂ, ಎಲ್ರಿಗೂ ನಮಸ್ತೆ. ನೋಡಿ, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ಇವತ್ತು ನವರಾತ್ರಿ ಅಲ್ವಾ? ಇವತ್ತು ನವರಾತ್ರಿಯ ಮೊದಲನೇ ದಿನವೇ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸಿ ಒಂದು ಸ್ವೀಟ್, ಒಂದು ಖಾರ ಮಾಡಿದ್ದೇನೆ. ಸುಲಭ ರೀತಿಯಲ್ಲಿ ಈ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಹಾಗೆ ಈ ಖಾರ ಕೂಡ ಅಕ್ಕಿಯಿಂದಲೇ ಮಾಡಿರುವಂಥದ್ದು, ತುಂಬ ಸುಲಭವಾಗಿ ಮಾಡಿದ್ದೇನೆ, ಆರೋಗ್ಯಕರವಾಗಿರ್ತದೆ ಮನೆಯಲ್ಲೇ ಮಾಡಿದರೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಈ ಸ್ವೀಟ್ ಮಾಡ್ಕೊಳ್ಳಿಕ್ಕೋಸ್ಕರ 1.5 ಕಪ್, ಅಂದರೆ ಈ ಕಪ್ ಸೈಜ್ ತೊಗೊಂಡಿದ್ದೇನೆ. ಎಲ್ಲ ಕಪ್ಪನ್ನು ಅದೇ ಇದೆ, ಇದು ಸ್ವಲ್ಪ ದೊಡ್ಡಕ್ಕಿದೆ, ಯಾಕಂದರೆ 1.5 ಕಪ್, ಇದರಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮೇಯ್ನ್ 1.5 ಕಪ್ ಬೆಲ್ಲ, 1/4 ಕಪ್ ಕಡಲೆ ಹಿಟ್ಟು, 1 ಕಪ್ ತುಪ್ಪ ತೊಗೊಳ್ಬೋದು, ಅಥವಾ ಅರ್ಧ ತುಪ್ಪ ಅರ್ಧ ತೆಂಗಿನ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ, ನೆಲಕಡಲೆ, ಆಮೇಲೆ ಸ್ಮೆಲ್ಲಿಗೆ ಅಂದರೆ ಪರಿಮಳಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೇನೆ, 1 ಸ್ಪೂನ್ ಆಗುವಷ್ಟು ಅಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನೀಗ ತುಂಬ ಟೇಸ್ಟಿಯಾಗಿರುವಂತಹ ಸ್ವೀಟ್ನ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಈ ಕಡಲೆ ಬೀಜನ ಪುಡಿ ಮಾಡ್ಕೊಂಬರ್ತೇನೆ. ಇದು ಹುರಿದಂತಹ ಕಡಲೆ ಬೀಜ ಅಲ್ಲ, ಇದು ಹಸಿ ಕಡಲೆ ಬೀಜ, ಇದು ಹಸಿ ನೆಲಕಡಲೆ ಬೀಜ. ಇದನ್ನು ನಾನು ಪುಡಿ ಮಾಡ್ಕೊಳ್ತೇನೆ. ನೀವು ಹುರಿದ ಕಡಲೆ ಬೀಜ ಅಂದರೆ ಗಟ್ಟಿಯಾಗಿರುವಂತಹ ಹುರಿದು ತಿನ್ನುವಂತಹ ಕಡಲೆ ಬೀಜ ಆದರೆ ನೀವು ಅಂದರೆ ಮೊದಲೇ ಪುಡಿ ಮಾಡಿಟ್ಕೊಂಡ್ರೆ ಜೊತೇಲಿ ಹಾಕ್ಕೊಳ್ಬೇಕು ಅಂತಿಲ್ಲ. ಇದನ್ನು ನಾನು ಜೊತೇಲಿ ಹಾಕ್ಕೊಂಡು ಹುರಿಬೇಕು. ಅದಕ್ಕೋಸ್ಕರ ಇದು ಹಸಿ ಕಡಲೆ ಆದ ಕಾರಣ ಜೊತೇಲಿ ಹಾಕ್ಕೊಂಡು ಹುರಿಬೇಕು. ಅದಕ್ಕೋಸ್ಕರ ಮೊದಲೇ ಪುಡಿ ಮಾಡಿಟ್ಕೊಳ್ತೇನೆ. ನೋಡಿ, ನೆಲಕಡಲೆ, ಇದು ಹಸಿ ನೆಲಕಡಲೆ, ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಕಡಲೆ ಬೀಜನ ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ, ಈ ಥರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ. ಬಾಣಲಿಗೆ ಈ ಕಡಲೆ ಪುಡಿನ ಹಾಕ್ಕೊಂಡು ಹುರ್ಕೊಳ್ಬೇಕು. ಇದು ಹಸಿ ಕಡಲೆ ಆದ ಕಾರಣ ಹುರ್ಕೊಳ್ಳಿಕ್ಕೆ. ನೀವು ಇದನ್ನು ಮೊದಲೇ ಹುರ್ಕೊಂಡು ಕಡಲೆನ ಹುರ್ಕೊಂಡು ಪುಡಿ ಮಾಡ್ತೀನಿ ಅಂದರೆ ಕಡಲೆನ ಪುನಃ ಹುರ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನೀಗ ಹಸಿ ಕಡಲೆ ಆದ ಕಾರಣ ಹುರ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈ ಕಡಲೆನ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ನಿಮಗೆ ಈ ಕಡಲೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ನೀವು ಕೊಬ್ಬರಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ಕೊಬ್ಬರಿನ ಚೆನ್ನಾಗಿ ಸಣ್ಣಕ್ಕೆ ತುರ್ಕೊಂಡು ಸಣ್ಣಕ್ಕೆ ಪುಡಿ ಮಾಡಿಕೊಂಡು ಅದನ್ನು ಕೂಡ ಇದೇ ಥರ ಇದು ಹುರ್ಕೊಳ್ಬೋದು. ನೋಡಿ, ಈಗ ಇದು ಹುರಿದಾಗಿದೆ. ಇದಕ್ಕೆ ನಾನು 1/4 ಕಪ್ ತಗೊಂಡಿದ್ದೇವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಇದ್ರ ಜೊತೆಯಲ್ಲೇ ಹುರ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟಿನ ಜೊತೆಯಲ್ಲೇ ಈ ಗೋಧಿ ಹಿಟ್ಟು ಕೂಡ 1 ಕಪ್ ತಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆ ಹಿಟ್ಟನ್ನ ಬೇಕಿದ್ರೆ ಜರಡಿ ಹಿಡ್ಕೊಳ್ಬೋದು, ಅಲ್ಲ ಸಣ್ಣಕ್ಕೆ ಉಂಡೆ ಇದೆ ಅಂದರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಚೆನ್ನಾಗಿ ಹುರಿದ ನಂತರ ಅದು ಬಿಟ್ಕೊಳ್ಳುತ್ತೆ, ಅಂದರೆ ಪುಡಿ ಆಗುತ್ತೆ. ಮೀಡಿಯಮ್ ಉರಿಯಲ್ಲಿಟ್ಟೆ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಒಂಥರ ಘಮ ಬರುತ್ತೆ, ಒಳ್ಳೆ ಪರಿಮಳ ಬರುತ್ತದಲ್ಲ, ಅಷ್ಟು ಹೊತ್ತು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹುರಿದ ನಂತರ ಇದಕ್ಕೆ ನಾವು ತಗೊಂಡಿರುವಂತಹ ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ 1 ಕಪ್ಪು ತುಪ್ಪ ತೊಗೊಂಡಿದ್ದೀವಲ್ಲ, 1 ಕಪ್ ಫುಲ್ ಆ್ಯಡ್ ಮಾಡ್ಕೊಳ್ಳಿಕ್ಕಿಲ್ಲ, ಒಂದು 4 ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಒಂದು 4 ಸ್ಪೂನ್ ಆಗುವಷ್ಟು 4-5 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ. ಸಣ್ಣ ಸೌಟು ತೊಗೊಂಡಿದ್ದೇನೆ, ಇದರಲ್ಲಿ 2 ಸೌಟು ಹಾಕ್ಕೊಂಡಿದ್ದೇನೆ. ಇದು 1 ಕಪ್ ತುಪ್ಪ ಎಲ್ಲನೂ ಇದಕ್ಕೆ ಬೇಕು, ಬಟ್ ಇವಾಗ ಹುರ್ಕೊಳ್ಳುವಾಗ ಇಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಇನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಹುರ್ಕೊಂಡಾಗಿದೆ, ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ನೋಡಿ, ಜಾಸ್ತಿ ಕಲರ್ ಆಗೋದು ಬೇಡ, ಇಷ್ಟು ಕಲರ್ ಆದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳೋಣ. ನಾನು ಇದನ್ನ ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ. ಇದೇ ಪಾತ್ರದಲ್ಲಿ ನನಗೆ ಬೆಲ್ಲದ ಪಾಕ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ನೀವು ಬೆಲ್ಲ ಪಾಕ ಬೇರೆ ಪಾತ್ರದಲ್ಲಿ ಮಾಡ್ತೀರಂದರೆ ಬೇರೆ ಪಾತ್ರದಲ್ಲೂ ಮಾಡ್ಕೊಳ್ಬೋದು. ಇದನ್ನು ಇದರಲ್ಲೇ ತಣ್ಣಗಾಗಲಿಕ್ಕೆ ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ಥರ ಉಂಡೆ ಕಾಣಿಸ್ತಿದೆಯಲ್ಲ,
ಅದು ಕಡಲೆ ಹಿಟ್ಟಲ್ಲ, ಕಡಲೆ ಹಿಟ್ಟು ಚೆನ್ನಾಗಿ ಪುಡಿಯಾಗಿದೆ. ಅದು ನಾವು ತರಿತರಿಯಾಗಿ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೇವಲ್ವ, ನೆಲಕಡಲೆ ಬೀಜ, ಅದು ಕಾಣಿಸ್ತಾ ಇರುವಂಥದ್ದು. ಎಲ್ಲನೂ ಚೆನ್ನಾಗಿ ಈಗ ಪರ್ಫೆಕ್ಟಾಗಿ ಹುರ್ಕೊಂಡಾಯಿತು. ಇದನ್ನು ಬೇರೆ ತಟ್ಟೆಗೆ ಹಾಕ್ಕೊಳ್ತೇನೆ. ನನಗೆ ಈ ಪಾತ್ರದಲ್ಲಿ ಬೆಲ್ಲದ ಪಾಕ ಮಾಡಲಿಕ್ಕಿದೆ ನೋಡಿ. ಸ್ಟವ್ ಮೇಲೆ ಪುನಃ ಅದೇ ಬಾಂಡಿನ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೂ ಹಾಗೆ ಒಂದು 1/4 ಕಪ್ ಆಗುವಷ್ಟು, ನಾವಾಗ ತಗೊಂಡಿರುವಂತಹ ತುಪ್ಪನೇ ಒಂದು 1/4 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತೇನೆ. ಎಲ್ಲ ತುಪ್ಪನ ಹಾಕ್ಕೊಳ್ಬೋದು, ನಾನಿಲ್ಲಿ 1/4 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. 1.5 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೇನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿಕ್ಕೋಸ್ಕರ, ನೀರು ಹಾಕಿ ಕರಗಿಸೋದಕ್ಕಿಂತ ತುಪ್ಪದಲ್ಲಿ ಕರಗಿಸಿದರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಹಾಗೆ ನೀವು ಈ ಸ್ವೀಟನ್ನ 1 ತಿಂಗಳು 2 ತಿಂಗಳು ಇಟ್ಟರೂ ಕೂಡ ಹಾಳಾಗೋದಿಲ್ಲ ನೋಡಿ. ಇದನ್ನು ನಾನು ಪಾಕ ಮಾಡ್ಕೊಳ್ತೀನಿ. ಎಲ್ಲ ತುಪ್ಪನೂ ಹಾಕ್ಕೊಳ್ಬೋದು ಪಾಕ ಮಾಡ್ಕೊಳ್ಳುವಾಗ. ನೋಡಿ, ಉಳಿದಿರುವಂತಹ ಎಲ್ಲ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ತುಪ್ಪನ ಉಳಿಸ್ಕೊಂಡಿದ್ದೇನೆ, ಬೇಕಿದ್ರೆ ಹಾಕ್ಕೊಳ್ತೇನೆ. ನೋಡಿ, ಇದೇನು ಪಾಕ ಬರಲಿಕ್ಕಿಲ್ಲ, ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ತುಪ್ಪದಲ್ಲಿ. ನೋಡಿ, ಕರಗ್ತಾ ಇದೆ. ನೋಡಿ, ತುಪ್ಪದಲ್ಲಿ ಚೆನ್ನಾಗಿ ಬೆಲ್ಲ ಕರಗಿದೆ. ಅಂದರೆ ಇದರಲ್ಲಿರುವಂತಹ ಗಟ್ಟಿ ಗಟ್ಟಿ ಏನಾರು ಇದ್ದರೆ ಅದು ಚೆನ್ನಾಗಿ ಕರಗಲಿ ಅಂತೇಳಿ ನಾನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಒಮ್ಮೆ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು, ಪರಿಮಳಕ್ಕೆ ಬೇಕಾದಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಯಾವ ರೀತಿ ಆಯಿತು ಅಂತೇಳಿ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ತುಪ್ಪದ ಜೊತೆ ಚೆನ್ನಾಗಿ ಬೆಲ್ಲ ಕರಗಿದೆ. ಇಷ್ಟ ಆದರೆ ಸಾಕು ನೋಡಿ. ಬರ್ಫಿ ಮಾಡಲಿಕ್ಕೆ ಯಾವ ತಟ್ಟೆ ಉಪಯೋಗಿಸ್ತೇವೆ ಆ ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಸವರಿಟ್ಕೊಳ್ಳಿ ನೋಡಿ. ಈ ಥರ ಸವರಿಟ್ಕೊಳ್ಳಿ ನೋಡಿ. ಬೆಲ್ಲ ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ನಾನು ಹುರಿದಿಟ್ಕೊಂಡಿರುವಂತಹ ಪುಡಿ ಹಾಕಿ ಮಿಕ್ಸ್ ಮಾಡಿರೋದು, ಬೇರೆ ಏನಿಲ್ಲ. ಇವಾಗ ಎಲ್ಲ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಬೇಯಿಸ್ಕೊಂಡಿಲ್ಲ. ಸ್ಟವ್ ಆಫ್ ಮಾಡಿಕೊಂಡು ಈ ನಾವು ಹುರಿದಿಟ್ಟಿರುವಂತಹ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾವು ತುಪ್ಪ ಸವರಿದಂತಹ ತಟ್ಟೆಗೆ ಹಾಕ್ಕೊಳ್ಳೋದು. ಇನ್ನು ನೋಡಿ, ಈ ಮಿಕ್ಸನ್ನು ಈ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸುಲಭವಾಗಿ ಸ್ವೀಟ್ನ ಮಾಡ್ಬೋದು, ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ಮನೆಯಲ್ಲೇ ಈ ಥರ ನಾವು ಸ್ವೀಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿಯೂ ಇರ್ತದೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಈ ಥರ ಹರಡ್ಕೊಂಡ್ಬಿಡಿ. ಹರಡಿ ಬಿಟ್ಟು ಇದನ್ನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಿ. ಈ ಸ್ವೀಟ್ ಮಾಡಲಿಕ್ಕೆ ನನಗೆ 3/4 ಕಪ್ಪಿನಷ್ಟು ತುಪ್ಪ ಮಾತ್ರ ತಗೊಂಡಿದೆ ಅಷ್ಟೇ ನೋಡಿ, ಜಾಸ್ತಿ ಇಲ್ಲ. 3/4 ಕಪ್ಪಿನಷ್ಟು ತುಪ್ಪ ಮಾತ್ರ ತಗೊಂಡಿದ್ದೇನೆ. ನೀವು ಈ ತುಪ್ಪಕ್ಕೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ತುಪ್ಪನೇ ತಗೊಂಡಿರೋದು ನೋಡಿ. ಎಷ್ಟು ಸುಲಭವಾಗಿ ಸ್ವೀಟ್ ರೆಡಿ ಆಯಿತು ಅಂತ. ಒಂದು 10 ನಿಮಿಷ ಆದ ನಂತರ ಇದನ್ನು ಚೆನ್ನಾಗಿ ಗೆರೆ ಮಾಡಿ ಇಟ್ಬಿಡಿ. ಯಾಕಂದರೆ ಎಲ್ಲ ಆದಮೇಲೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮೈಸೂರು ಪಾಕ ಥರ ಅಡ್ಬಿಟ್ಟಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಗೆರೆ ಹಾಕಿ ಇಟ್ಬಿಡಿ ಸ್ವಲ್ಪ ತಣ್ಣದ ನಂತರ. ಸ್ವಲ್ಪ ಬೇಗನೆ ಮಾಡಬೇಕಿತ್ತು ನಾನು ಗೆರೆ, ಸ್ವಲ್ಪ ತಣ್ಣಗಾಯಿತು, ಜಾಸ್ತಿ ತಣ್ಣಗಾಯಿತು.
ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವೀಟ್ ತಣ್ಣಗಾಗಿ ರೆಡಿಯಾಗಿದೆ. ನೋಡಿ 2 ಗಂಟೆಗಳ ಕಾಲ ಚೆನ್ನಾಗಿ ತಣ್ಣಗಾಗಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ, ಒಂದು ಬಟ್ಲಿಗೆ ಮಗಚಿ ಹಾಕ್ಕೊಳುವ. ನೋಡಿ ಈ ಥರ ಒಂದು ಬಟ್ಲಿಗೆ ಮಗಚಿ ಹಾಕ್ಕೊಳ್ತೇನೆ. ಈ ಥರ ಮಾಡಿ ನೋಡಿ ಸ್ವಲ್ಪ ಕೂಡ ಅಂಟಲಿಲ್ಲ, ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ದೆ, ಕಟ್ ಮಾಡಿದ್ದಲ್ಲಿ ಬಂದಿದೆ. ನಿಜವಾಗ್ಲೂ ಇದನ್ನು ನಾವು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಬೇಕು. ನಾನು ಕಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ಥರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಬಿಸಿ ಆರಿದ ನಂತರ ಸ್ವಲ್ಪ ಈ ಥರ ಒಂದೊಂದು ಗೆರೆ ಹಾಕ್ಕೊಂಡಿದ್ದೆ, ಅದಕ್ಕೆ ಈ ಥರ ಬರ್ತಾ ಇದೆ. ನೀವು ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡ್ರೆ ಕಟ್ ಪೀಸಾಗಿ ಚೆನ್ನಾಗಿ ಬರ್ತದೆ. ಮೈಸೂರು ಪಾಕದ ಥರ ಬರುತ್ತೆ, ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಆರೋಗ್ಯಕರ ಹಾಗೂ ಟೇಸ್ಟಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಬೇಕಿದ್ರೆ ಕಾಯಿ ಬೆಲ್ಲ ಥರ ಇದೆ. ಟೇಸ್ಟು ತುಂಬಾ ಚೆನ್ನಾಗಿದೆ ಇದರದ್ದು. ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಬರೀ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ನೆಲಕಡಲೆ, ಆಮೇಲೆ ಒಂದು 3/4 ಕಪ್ಪು ಎಣ್ಣೆಯಲ್ಲೂ ಮಾಡ್ಬೋದು, ತುಪ್ಪದಲ್ಲೂ ಮಾಡ್ಬೋದು. ನಾನು ಇದನ್ನು ತುಪ್ಪದಲ್ಲಿ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಸ್ವೀಟ್ ಆಗಿದೆ. ನೋಡಿ ತುಂಬ ಚೆನ್ನಾಗಿರ್ತದೆ. ನೋಡಿ ತುಂಬಾ ಆಗಿದೆ. ಇದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾವು ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕು. ನಾನು ಇದನ್ನು ಬಿಸಿ ಇರುವಾಗ ಕಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಅಷ್ಟು ಕರೆಕ್ಟಾಗಿ ಬರ್ತಾಯಿಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ನೋಡಿ ಕಟ್ ಮಾಡಿಲ್ಲ, ಆದರೂ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ಕಡಲೆ ಬದಲಿಗೆ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ದೇನೆ. ನೋಡಿ ಎಷ್ಟಾಗಿದೆ. ನೋಡಿ 1 ಕಪ್ ಗೋಧಿ ಹಿಟ್ಟಿನಿಂದ ತುಂಬ ಟೇಸ್ಟಿಯಾಗಿರುವಂತಹ ಸ್ವೀಟ್. ನಾನಿಲ್ಲಿ ಒಂದು 4 ಗ್ಲಾಸ್ ಆಗುವಷ್ಟು, ಒಂದು ಸಣ್ಣ ಕಪ್ಪು ನೋಡಿ, ಸಣ್ಣ ಗ್ಲಾಸ್ ಇದೊಂದು, ಇದರಲ್ಲಿ 4 ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಳ್ತಾ ಇದ್ದೇನೆ. ನೋಡಿ 4 ಗ್ಲಾಸ್ ಅಕ್ಕಿಯನ್ನು, ಇದು ಬೆಳ್ತಿಗೆ ನೀವು ಯಾವುದೇ ಬೆಳ್ತಿಗೆನೂ ತಗೊಳ್ಬೋದು, ರೇಷನ್ ಬೆಳ್ತಿಗೆನೂ ತಗೊಳ್ಬೋದು. ನೋಡಿ ಈ ಅಕ್ಕಿನ ನಾನೀಗ ತೊಳ್ಕೊಳ್ತೇನೆ ಚೆನ್ನಾಗಿ. ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ತೇನೆ. ಅಕ್ಕಿ ಪುಡಿ ಇದ್ದರೆ ಅಕ್ಕಿಯಲ್ಲಿ ಮಾಡ್ಕೊಳ್ಬೇಕು ಅಂತಿಲ್ಲ, ಅಕ್ಕಿ ಪುಡಿ ಇಲ್ಲಾಂದರೆ ನಾವು ಈ ಥರ ಅಕ್ಕಿಯಿಂದ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಅಕ್ಕಿ ಪುಡಿ ಇದ್ದರೆ ಇನ್ನೂ ಸುಲಭ ಆಗುತ್ತೆ. ಇದನ್ನು ಹೀಗೆ ಒಂದು 4-5 ಸಲ ತೊಳ್ಕೊಂಡು ಬರ್ತೇನೆ ಚೆನ್ನಾಗಿ. ಇದನ್ನು 4-5 ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಸೋಸಲಿಕ್ಕೋಸ್ಕರ ಒಂದು ಜರಡಿಗೆ ಹಾಕ್ಕೊಂಡಿದ್ದೇನೆ. ನೀರು ಸೋಸಿದ ನಂತರ ಈ ಅಕ್ಕಿನ ಒಂದು ಬಟ್ಟೆಗೆ ಹಾಕ್ಕೊಂಡು, ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಇದರಲ್ಲಿರುವಂತಹ ಒದ್ದೆ ಅಂಶನ ತಕ್ಕೊಳ್ಬೇಕು. ಚೆನ್ನಾಗಿ ಈ ಥರ ಒದ್ದೆ ಅಂಶನ ತಕ್ಕೊಳ್ಬೇಕು. ಅಕ್ಕಿನ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಒದ್ದೆ ಅಂಶನ ತಕ್ಕೊಂಡಿದ್ದೇವೆ. ಟೈಮ್ ಇದ್ದರೆ ಇದನ್ನು ಈ ಥರನೇ ಆರಲಿಕ್ಕೂ ಬಿಡ್ಬೋದು. ನಾನು ಇವಾಗಲೇ ಮಾಡ್ತಾಯಿದ್ದೇನೆ. ನೋಡಿ ಈ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ. ಅಕ್ಕಿ ಪುಡಿ ಇದ್ದರೆ ಇನ್ನೂ ಸುಲಭ ಆಗುತ್ತೆ. ಅಕ್ಕಿ ಪುಡಿ ಇದ್ದರೆ ಅಕ್ಕಿ ಪುಡಿನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಇದನ್ನು ನಾವಿನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ ನಾನಿವಾಗ ಅಕ್ಕಿನ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ಇದು ತುಂಬ ನೈಸಾಗಿ ಪುಡಿ ಆಗಿಲ್ಲ, ನೈಸಾಗಿ ಪುಡಿ ಆಗಬೇಕು. ಅದಕ್ಕೋಸ್ಕರ ಇದನ್ನು ನಾನು ಜರಡಿ ಹಿಡ್ಕೊಳ್ತೇನೆ. ಸ್ಟ್ರೈನರ್ ಮೂಲಕ ಜರಡಿ ಹಿಡ್ಕೊಳ್ತೇನೆ. ಈ ಅಕ್ಕಿಯನ್ನೆಲ್ಲ ಪುಡಿ ಮಾಡ್ಕೊಂಡು ಬಂದೆ. ನೋಡಿ ಸ್ವಲ್ಪ ತರಿ ಸಣ್ಣಕ್ಕೆ ತರಿ ಪುಡಿ ಇದೆ, ತೊಂದರೆ ಇಲ್ಲ. ಇದನ್ನೇನು ಹುರ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇನ್ನೇನು ಪುಡಿ ಮಾಡಲಿಕ್ಕಿದೆ ಅಂತ ತೋರಿಸ್ತೇನೆ. ನೋಡಿ ಇದೇ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೇನೆ, ಅಕ್ಕಿ ಪುಡಿ ಮಾಡಿದಂತಹ ಮಿಕ್ಸಿ ಜಾರ್.
ಅದಕ್ಕೆ ನಾನು ಅಕ್ಕಿ ತಗೊಂಡಂತಹ ಗ್ಲಾಸ್ ಇದೆಯಲ್ಲ ಅದರಲ್ಲೇ 1 ಗ್ಲಾಸ್ ಆಗುವಷ್ಟು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೇನೆ. ಈ ಹುರಿಗಡಲೆಗೆ 1 ಚಮಚ ಆಗುವಷ್ಟು ಒಳ್ಳೆ ಮೆಣಸು, ಕರಿಮೆಣಸು ಅಂತ ಕೂಡ ಹೇಳ್ತಾರೆ, ಪೆಪ್ಪರ್, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಆನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇದನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ನೋಡಿ ಈಗ ಪುಟಾಣಿಯನ್ನು ಕೂಡ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ ಪುಟಾಣಿ, ಪೆಪ್ಪರ್ ಹಾಗೆ ಜೀರಿಗೆ ಪುಡಿಯಾಗಿದೆ. ಜೀರಿಗೆ ಸಣ್ಣ ಸಣ್ಣಕ್ಕಿದೆ, ಅಂತೂ ಪುಟಾಣಿ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ. ಇದನ್ನ ಏನು ಜರಡಿ ಹಿಡ್ಕೊಳ್ಬೇಕಾಗಿಲ್ಲ, ಇದನ್ನು ನಾವು ಹುರ್ಕೊಳ್ಬೇಕಾಗೂ ಇಲ್ಲ. ಈಗ ನಾವು ಅಕ್ಕಿ ಹುಡಿ ಹುರ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲಿಗೆ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿ. ತುಂಬ ಕಲರ್ ಏನು ಬರಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಆದರೆ ಸಾಕು. ನೋಡಿ ಅಕ್ಕಿ ಹುಡಿ ಚೆನ್ನಾಗಿ ಬಿಸಿಯಾಗಿದೆ, ಆಮೇಲೆ ಸ್ವಲ್ಪ ತರಿಯಾಗಿದೆ. ನೋಡಿ ಇಷ್ಟಾದರೆ ಸಾಕು. ಅಕ್ಕಿ ಹುಡಿ ಅಂಗಡಿಯಿಂದ ತಂದರೆ ತರಿ ಇರ್ತದೆ, ಅದನ್ನು ಬಿಸಿ ಮಾಡಬೇಕಾ ಅಂತ ಕೇಳಿದರೆ ಬಿಸಿ ಮಾಡಲೇಬೇಕು. ಒಮ್ಮೆ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಅಕ್ಕಿ ಹುಡಿ ಬಿಸಿ ಆದರೆ ಸಾಕು, ಚೆನ್ನಾಗಿ ಬರ್ತದೆ. ನೋಡಿ ಇದೀಗ ಬಿಸಿ ಆದದ್ದು ಸಾಕು. ಇದನ್ನು ಇಳಿಸ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಲಿಕ್ಕಿದೆ, ಅದನ್ನು ಇಟ್ಕೊಳ್ತೇನೆ. ನೋಡಿ ಇದಕ್ಕೆ ಬಿಸಿ ಆಗಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೇನೆ. ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಗ ಇಳಿಸಿಟ್ಟಿರುವಂತಹ ಈ ಅಕ್ಕಿ ಹುಡಿ ಬಿಸಿ ಬಿಸಿಯಾಗಿದೆ. ಇದಕ್ಕೆ ನಾನು ಪುಡಿ ಮಾಡಿಕೊಂಡಿರುವಂತಹ ಪುಟಾಣಿ, ನೋಡಿ ಈ ಪುಟಾಣಿನ ಹಾಕ್ಕೊಳ್ತಾ ಇದ್ದೇನೆ. ಪುಟಾಣಿ, ಪೆಪ್ಪರ್ ಎಲ್ಲ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಿಕ್ಸ್ ಮಾಡಿದಂಥ ಹಿಟ್ಟಿಗೆ ನನ್ನಲ್ಲಿ ಇಲ್ಲಿ ಸಣ್ಣ ಸಣ್ಣ ಬೇವಿನ ಎಲೆ ಇದೆ. ದೊಡ್ಡ ದೊಡ್ಡ ಬೇವಿನ ಎಲೆ ಇದ್ದರೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಸಣ್ಣ ಸಣ್ಣ ಬೇವಿನ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ನೋಡಿ ನಾನು ಈ ಬೇವಿನ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದೇ ಹಿಟ್ಟಿಗೆ ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಒಂದು 4 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ. ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 4 ಸ್ಪೂನ್ ಆಗುವಷ್ಟು ಸಾಕು ಎಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಡುವ. ನಾನಿಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ನೋಡಿ ಇದೇ ಥರನೂ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಈ ಥರ ಕುಟ್ಟಣಿಯಿಂದ ಕುಟ್ಕೊಂಡು ಒಂದು 2 ಭಾಗ ಆಗುವಷ್ಟು ಇದನ್ನು ಮಾಡಿಕೊಂಡು ಇದನ್ನು ಈ ಮಿಕ್ಸಿಗೆ, ಅಂದರೆ ನಾವು ಮಾಡಿಟ್ಕೊಂಡಿರುವಂತಹ ಮಿಕ್ಸಿ ಇದೆಯಲ್ಲ ಈ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದನ್ನು ಇಡೀ ಹಾಕ್ಕೊಳ್ಬೋದು. ನಾನು ಮಾತ್ರ ಒಂದು 2 ಭಾಗ ಆಗುವಷ್ಟು ಮಾತ್ರ ಕುಟ್ಕೊಂಡಿದ್ದೇನೆ. ನೋಡಿ ಒಂದೊಂದು ಇಡೀನೇ ಇದೆ, ಇದೇನು ಆಗೋದಿಲ್ಲ. ಒಂದೊಂದು ಮಾತ್ರ ಒಂದು ಸ್ವಲ್ಪ ಭಾಗ ಆಗಿದೆ. ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೆ ಮಾಡಿ ಹಾಕ್ಕೊಳ್ಬೋದು, ಅಥವಾ ಮೆಣಸಿನ ಹುಡಿ ಹಾಕ್ಕೊಳ್ಬೋದು. ಇದು ಗಾಂಧಾರಿ ಮೆಣಸಿನ ಹುಡಿ, ಅಂದರೆ ಜೀರಿಗೆ ಮೆಣಸಿನ ಹುಡಿ. ಹಾಗೆ ಇದು ಕಲರ್ ಕಾಣಿಸೋದಿಲ್ಲ. ಆನಂತರ 1-2 ಚಿಟಿಕೆ ಅರಿಶಿಣ, ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾಗಿದೆ, ಇದನ್ನ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕಿನ್ನೂ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಸ್ಮೂತಾಗಿ ಈ ಹದಕ್ಕೆ ಕಲಿಸ್ಕೊಳ್ಳಿ. ಹಿಟ್ಟನ್ನು ನೆನಿಲಿಕ್ಕೆ ಅಂತ ಬಿಡಲಿಕ್ಕೆ ಏನಿಲ್ಲ. ಇನ್ನು ಇದನ್ನು ನಾವು ಬೇಯಿಸ್ಕೊಳ್ಳೋದೆ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ತೆಂಗಿನ ಎಣ್ಣೆ. ನೋಡಿ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡುವ.
ಎಣ್ಣೆ ಬಿಸಿ ಆಗೋ ಹೊತ್ತಲ್ಲಿ ನಾವು ಇದನ್ನು ಉಂಡೆ ಮಾಡ್ಕೊಳ್ಳುವ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಸಣ್ಣ ಉಂಡೆ ಮಾಡ್ಕೊಳ್ಳಿ. ದೊಡ್ಡದು ಬೇಕಿದ್ದರೆ ದೊಡ್ಡದು ಮಾಡ್ಕೊಳ್ಳಿ. ನಾನು ಸಣ್ಣಕ್ಕೆ ಮಾಡ್ತಾ ಇದ್ದೇನೆ, ಅದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ಇದೇ ಥರ ಎಲ್ಲವನ್ನು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಉಂಡೆಗಳನ್ನೆಲ್ಲ ಮಾಡಿ ಆಗಿದೆ. 24 ಉಂಡೆಗಳಾಗಿದೆ ಇಲ್ಲಿ. ಇವುಗಳನ್ನ ನಾವಿನ್ನು ಒಂದು ಬಾಳೆಲೆ ಮೇಲೆ ಇಟ್ಟು ಒತ್ತಿಕೊಳ್ಳುವ. ನೋಡಿ ಒಂದು ತಟ್ಟೆ ಮಗ್ಚಿಟ್ಬಿಟ್ಟು ಅದಕ್ಕೆ ಬಾಳೆಲೆನ ಇಟ್ಕೊಂಡು, ಬಾಳೆಲೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕಾದ ಎಣ್ಣೆನೇ ಹಾಕ್ಕೊಳ್ತೇನೆ. ಬಿಸಿ ಬಿಸಿ ಇರುವಂತಹ ಎಣ್ಣೆ ಹಾಕ್ಕೊಂಡ್ರೆ ಎಲೆ ಕೂಡ ಸ್ವಲ್ಪ ಬಾಡುತ್ತೆ ಜೊತೆಯಲ್ಲೇ. ನೋಡಿ ಬಿಸಿ ಬಿಸಿ ಕಾದಿರುವಂತಹ ಎಣ್ಣೆನೇ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂತಹ ಉಂಡೆಗಳನ್ನ ಇಟ್ಕೊಂಡು ಒತ್ಕೋಬೇಕು. ನೋಡಿ ಒಂದು ಪಾತ್ರೆ ಮೂಲಕ ಒತ್ಕೊಂಡ್ರೆ ಆಯಿತು. ಕೈಯಲ್ಲೂ ಒತ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಇಷ್ಟು ದಪ್ಪ ಇರಲಿ, ಚೆನ್ನಾಗಿರುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ಕಾದಂತಹ ಎಣ್ಣೆಗೆ ನಾವು ಒತ್ತಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಗರಿ ಗರಿ ಆಗೋ ತನಕ ಈ ಥರ ಬೇಯಿಸ್ಕೊಳ್ಬೇಕು. ನೋಡಿ ಇದು ಬೆಂದು ಈಗ ರೆಡಿಯಾಗಿದೆ. ಇದನ್ನ ತಕ್ಕೊಳ್ಳೋಣ. ನೋಡಿ ಇದೇ ತರಹ ಉಳಿದಂಥ ಹಿಟ್ಟನ್ನ ಎಲ್ಲವನ್ನು ಬೇಯಿಸ್ಕೊಳ್ಳುವ. ಈಗ ಮಾಡ್ಕೊಂಡಿರುವ ಹಿಟ್ಟಿನಿಂದ ಎಲ್ಲ ಚೆನ್ನಾಗಿ ಬೆಂದ ಅಕ್ಕಿ ನಿಪ್ಪಟ್ಟು ರೆಡಿಯಾಗಿದೆ. ನೋಡಿ ಈ ರೆಸಿಪಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರ್ತದೆ. ಸ್ಮೂತಾಗಿ ಈ ಕಡಲೆ ಕೂಡ ಎಡೆ ಎಡೆಯಲ್ಲಿ ಸಿಗುವಾಗ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಬೇಕಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದನ್ನು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಈ ರೆಸಿಪಿನ ಮನೇಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ವೀಟು ಅಷ್ಟೇ ನೋಡಿ, ನವರಾತ್ರಿಗೆ ಒಂದು ಖಾರ ಮಾಡುವಾಗ ಒಂದು ಸ್ವೀಟ್ ಬೇಕೇ ಬೇಕಲ್ವಾ. ಈ ಸ್ವೀಟು ಅಷ್ಟೇ ತುಂಬ ವಸ್ತುಗಳನ್ನ ಹಾಕಲಿಲ್ಲ, ಮನೆಯಲ್ಲೇ ಇರುವಂತಹ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು. ತುಂಬ ಟೇಸ್ಟಿಯಾಗಿದೆ ಇದು ಕೂಡ. ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಮನೆಯಲ್ಲೂ ಈ ಸ್ವೀಟ್ನ ಮಾಡಿ, ಈ ಖಾರನ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ತರಹದ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.